ರಾಜ್ಯಕ್ಕೆ ಬೇಕಿರುವಂತಹ ಅಗತ್ಯ ಅಕ್ಕಿ ನೀಡುವ ಭರವಸೆ ಸಿಕ್ಕಿದೆ. ದೆಹಲಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, 5 ಕೆಜಿ ಕೊಟ್ಟಿಲ್ಲ ಅಂತ ಹೇಳಿ ಹಣ ಕೊಡಲಾಗ್ತಾ ಇತ್ತು. ಈಗ ಜನರಿಗೆ ಹಣದ ಬದಲಿಗೆ ಅಕ್ಕಿ ಸಿಗುವಂತಹ ಭರವಸೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿದ್ದೆ. ರಾಜ್ಯಕ್ಕೆ ಅಗತ್ಯ ಅಕ್ಕಿಯನ್ನ ಕೊಡುವ ಭರವಸೆಯನ್ನ ಕೊಟ್ಟಿದ್ದಾರೆ. ನಾನು ಸಿಎಂ ಮತ್ತು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ. ಮುಂದಿನ ಹಂತದಲ್ಲಿ ಪ್ರಸ್ತಾವನೆಯನ್ನ ಕಳಿಸಲಾಗುತ್ತೆ. ತಿಂಗಳಿಗೆ 20,000 ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗಬಹುದು. ಕೇಂದ್ರ ಅಕ್ಕಿ ಕೊಡದಿದ್ದಾಗ ಹಣ ಸಂದಾಯ ಮಾಡಿದ್ದೆವು. ಜನರು ಹಣಕ್ಕಿಂತ ಬೇಳೆ ಸಕ್ಕರೆಗೆ ಮನವಿ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಕೇಂದ್ರಕ್ಕೆ ಮನವಿ ಮಾಡ್ತೇನೆ ಅಂತ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧನ್ಯವಾದಗಳು. ನಮ್ಮ ರಾಜ್ಯದವರಾದಂಥ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಆಹಾರ ಸಚಿವರನ್ನು ಭೇಟಿಯಾಗಿದ್ದೀನಿ. ಇವಾಗ ಅವರು ಟೈಮ್ ಕೊಟ್ಟಿದ್ದರು, ಈಗ ತಾನೇ ಭೇಟಿಯಾಗಿ ಬರ್ತಾ ಇದ್ದೀನಿ. ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರುವಷ್ಟು ಅಕ್ಕಿಯನ್ನು ನಾವು ಕೊಡ್ತೀವಿ ಅನ್ನೋ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಈಗ ಮುಖ್ಯಮಂತ್ರಿಗಳು ಕೂಡ ಡಿಸ್ಕಸ್ ಮಾಡಿ ನಮಗೆ ವರ್ಷದುದ್ದಕ್ಕೂ ಕೊಡಲಿಕ್ಕೆ ಸಾಧ್ಯವಾಗ್ತದ, ನಮ್ಮ ಅವಶ್ಯಕತೆ ಇರೋಷ್ಟು ಕೊಡಬೇಕಾಗುತ್ತದೆ ಅಂತ ಎಲ್ಲ ಕೇಳಿದೆ. ನಾವು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಮತ್ತೆ ಅಧಿಕಾರಿಗಳ ಜೊತೆಯಲ್ಲಿ ಡಿಸ್ಕಸ್ ಮಾಡಿ ಪ್ರತಿ ವರ್ಷದಲ್ಲಿ ಪ್ರತಿ ತಿಂಗಳಿಗೆ ನಮಗೆ ಎಷ್ಟು ಬೇಕಾಗ್ತದೆ ಅಂತ ಒಂದು ತೀರ್ಮಾನ ಮಾಡಿ ಮತ್ತೆ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ಅಕ್ಕಿ ಕೊಡ್ತೀನಿ.